ಒಂದಿನ ಮಕ್ಕಳಿದ್ದಾರೆ ಹಿಂಗಂದೆ ಕರ್ಕೊಂಡು ಬನ್ನಿ ಅವ್ರನ್ನ ನೋಡಿ ಅವ್ರ ಜೊತೆ ಜಗಳ ಆಟ ಕತ್ರ ಬಂದ ಏನಪ್ಪ ಹೇಳ್ಬೋದು ಜೈ ಶ್ರೀರಾಮ್ ಹೇಳಿ ನೋಡಿ ಸರ್ ಜೈ ಶ್ರೀರಾಮ್ ಅಲ್ಲ ಜೈ ಶ್ರೀರಾಮ್ ಅವ್ರನ್ನ ಕರೆದೆ ಕೂಡ ಓಡಾಡಬೇಡಿ ನಿಮ್ ದೇವ್ರಿಗೆ ಶ್ರದ್ಧೆ ಅಂತ ಹೇಳಬೇಡ ಮೂರಲ್ಲ ನಗ್ನಗ್ರು ಅದೇ ಅದೇ ನಾನು ಎದ್ದು ಅಲ್ಲೋಗಿ ನಿಂತ್ಕೊಂಡು ಅಲ್ಲಿಂದ ಇವರನ್ನು ಕೇಳಿದೆ ನಾನು ಎದ್ದು ಅಲ್ಲೋಗಿ ನಿಂತ್ಕೊಂಡು ಅಲ್ಲಿಂದ ಇವರನ್ನು ಕೇಳಿದೆ ನೀವು ಮಹಾಪ್ರಭುವಿನ ಅಂತಃಪುರದಲ್ಲಿ ನಮ್ಗೆ ಗೊತ್ತಿರಲ್ಲ. ನಾನು ಯಾಕೆ ಮಹಾಪ್ರಭು ಅಂತಂದ್ರೆ ಮೊನ್ನೆ ಭಾಷೆಯಲ್ಲಿ ಏಕವಚನ ಜಾಸ್ತಿ ಆಯ್ತು ಅಂತ ಬಿಜೆಪಿ ನಮ್ಮ ಬೈದರು. ನಮ್ಮ ರಾಮ ಹೇಳಿದ್ದಾರೆ ನಮ್ಮ ಜನಪದದಲ್ಲೋ ನಮ್ಮ ಊರುಗಳಲ್ಲೋ ಅವನು ಸಕುಟುಂಬ ಸಪರಿವಾರ ಸಮೇತ ಅಲ್ವೇ ಅವನೊಬ್ಬ ಮರ್ಯಾದ ಪುರುಷ ಗುಣಗಳು ಅದನ್ನ ನೋಡ್ಕೊಂಡು ಈ ತರ ಮೂಢನಂಬಿಕೆ ಇರಲಿಲ್ಲ. ಲಕ್ಷ್ಮಣ ಇರ್ತಾನೆ, ರಾಮ ಇರ್ತಾನೆ, ಸೀತೆ ಇರ್ತಾನೆ, ಹನುಮಂತ ಇರ್ತಾನೆ. ಹನುಮಂತನ ಬಲ ಅವನಿಗೆ ಗೊತ್ತಿಲ್ಲ, ಅದಕ್ಕೆ ಅವನು ಹನುಮಂತ ಇಲ್ಲ ಅದಲ್ವ ಇದ್ದಿದ್ದು ನಮಗೆ. ಇವರು ನೋಡಿ ಎಷ್ಟು ಚೆನ್ನಾಗಿ ಆ ಸೀತೆಯನ್ನ ತೆಗಿಬೇಕು. ಮಹಾಪ್ರಭುಗಳು ಕುಟುಂಬ ಇಷ್ಟ ಇರ್ತಾರೆ ಅವ್ರಿಗೆ, ಅದಕ್ಕೆ ಬಾಲರಾಮನ್ ಇವ್ರು ಕರ್ಕೊಂಡು ಬರ್ತಾರಂತೆ. ಏನ್ರಿ ಮಹಾಪ್ರಭುಗಳೇ ಮಹಾಪ್ರಭುಗಳಿದ್ದಾರಲ್ಲ ಮಹಾಪ್ರಭು. ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಮಾತುಗಳನ್ನು ಕೇಳಿದ್ವಿ, ಎಲ್ಲ ಬಲ್ಲವರು ನಾವು. ಮೊದಲು ನಿಮಗೊಂದು ಉತ್ತರ ಕೊಡ್ತೀವಿ. ನನ್ನ ಸಮಸ್ಯೆ ಏನಂದ್ರೆ ನಾನು ಯಾವ ಪಕ್ಷದವನಲ್ಲ. ಜನರ ಜೊತೆ ಇರೋದ್ರಿಂದ ನಾನು ನಿರಂತರ ವಿರೋಧ ಪಕ್ಷ. ಇತ್ತೀಚೆಗೆ ನಾನು ಕೇರಳಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಯಾವುದೋ ಒಂದು ಫೆಸ್ಟಿವಲ್ ನಡೀತಿತ್ತು. ಅಲ್ಲಿ ಜಾನ್ ಬ್ರಿಟಾಸ್ ಅಂತ ಒಬ್ಬ MP, ಆಳುವ ಪಕ್ಷದ MP, ಅವರು ನನ್ನ ಪ್ರಶ್ನೆ ಮಾಡ್ತಿದ್ರು. ನಾವು ಒಂದು ಸಂವಾದದಲ್ಲಿ ಹೋಗಿದ್ವಿ. ದೂರದಿಂದ ಮಲಯಾಳಂದಲ್ಲಿ ಒಂದಷ್ಟು ಯುವಕರು ಏನೋ ಕೇಳ್ತಾ ಇದ್ರು. ಅವ್ರು ನನಗೊಂದು ಪ್ರಶ್ನೆ ಕೇಳಬೇಕು ಅಂತ ನನಗೆ ಅರ್ಥ ಆಗಿಲ್ಲ. ಇವ್ರನ್ನ ಕೇಳಿ ಏನ್ ಕೇಳ್ತಿದ್ದಾರೆ ಆ ಮಕ್ಕಳು ಅಂತ. ಅಲ್ಲ, ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಸ್ವಲ್ಪ ದೌರ್ಜನ್ಯ ನಡೆದಿದೆ, ಅದಕ್ಕೆ ಸರ್ಕಾರ ಏನು ಮಾಡ್ತಿಲ್ಲ, ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಾ ಇದ್ದಾರೆ ಅವರು. ನಾನು ಎದ್ದು ಅಲ್ಲೋಗಿ ನಿಂತ್ಕೊಂಡು ಅಲ್ಲಿಂದ ಇವರನ್ನು ಕೇಳಿದೆ, ನೀವೇನ್ರಿ ಮಾಡ್ತಿದ್ದೀರಿ ಅಂತ. ಅದು ನಿಮ್ಮ ವಿರುದ್ಧ ಅಲ್ಲ, ಯಾಕಂದ್ರೆ ಒಬ್ಬ ಪ್ರಜೆಯಾಗಿ, ಒಬ್ಬ ಕಲಾವಿದನಾಗಿ ನಮ್ಮ ಮನಸ್ಸಾಕ್ಷಿ ಯಾವಾಗಲೂ ನನ್ನ ಆತ್ಮೀಯನು ಆಳುವ ಪಕ್ಷವಾದರೆ ನಾನು ನಿರಂತರ ವಿರೋಧ ಪಕ್ಷವಾಗಿ ಇರಬೇಕು. ಅಂಡ್ ಈ ವೇದಿಕೆಯಲ್ಲಿ ನಿಮಗೆ ಹೇಳ್ತಿದ್ದೀನಿ, ನನ್ನ ಅನುಭವದಲ್ಲಿ ರಾಜಕಾರಣದಲ್ಲಿ ವಿರೋಧ ಪಕ್ಷ ಗೆಲ್ಲಲ್ಲ, ಆಳುವ ಪಕ್ಷ ಸೋಲುತ್ತೆ. ಕರ್ನಾಟಕದಲ್ಲಿ ಅವರ ಕಪಟತನದಿಂದ, ಅವರ ಭ್ರಷ್ಟಾಚಾರದಿಂದ BJP ಸೋತಿದೆ, ನೀವು ಗೆದ್ದಿಲ್ಲ. ನಮ್ಮ ಆಶಯ ಏನಂದ್ರೆ ಆಳ್ವಿಕೆ ನಡೀತಾ ಇದೀರಿ, ಸೂಕ್ಷ್ಮವಾಗಿರಿ, ಸೋಲ್ಬೇಡಿ ಅಂತ ಹೇಳಿ ಆ ಜಾಗೃತೆಯನ್ನು ಮೂಡಿಸ್ತಾರೆ, ಪ್ರಶ್ನಿಸ್ತಾರೆ. ಇನ್ನೂ ವಿಷಯ, ಮಹೇಂದ್ರರವರ ಪರಿಚಯ ನನಗೆ ಒಂದು ಸ್ವಲ್ಪ ಕಾಲ ಇತ್ತು. 2019 ಮುಂಚಿನ ಎಲೆಕ್ಷನ್ ಮುಂಚೆ ನಾನು ನೋಡಿದ ಮಹೇಂದ್ರ ಬಹಳ ಕೇಳಿದ್ದೆ. ಅವ್ರ ಮೇಲೆ ಕೋಪಗಳಿತ್ತು ನನಗೆ, ಯಾಕೆ ದೇಶವನ್ನ ಯುವಕರನ್ನ ಹದಗೆಡಿಸ್ತಿದ್ದಾರೆ ಅಂತ. ಬದಲಾವಣೆಗಳ ನಂತರದ ದಿನಗಳನ್ನು ನಾನು ಅವರನ್ನ ಭೇಟಿ ಮಾಡಿದೆ. ಬರ್ತಿದ್ರು, ತುಂಬಾ ಮಾತಾಡಬೇಕು ಅಂತಿದ್ರು. ನನಗೆ ಗೊತ್ತಿದ್ದ ಹಾಗೆ ಗಂಟೆಗಳು ಚರ್ಚೆ ಮಾಡ್ತಾ ಇದ್ವಿ, ರಾತ್ರಿಗಳು ಕಳೆಯೋದು ಗೊತ್ತಾಗ್ತಾ ಇರಲಿಲ್ಲ. ಒಂದು ಅಸಹಾಯಕತೆ ಇತ್ತು, ಒಂದು ಕೋಪ ಇತ್ತು, ಒಂದು ಪಶ್ಚಾತ್ತಾಪ ಇತ್ತು, ಒಂದು ಕ್ರೌರ್ಯ, ಒಂದು ಹಿಂಸೆಯ ಮನೋಭಾವ. ಒಬ್ಬ ಮನುಷ್ಯ ಪಶ್ಚಾತ್ತಾಪ ಪಡ್ತಿದ್ದ ಹಾಗೆ ಅಮ್ಮ ಹೇಗೆ ಕುಗ್ಸುತ್ತೆ ಅನ್ನೋದನ್ನು ನಾನು ನೋಡಿದೆ. ಆದರೆ ಇದನ್ನು ನಾನು ಜನಕ್ಕೆ ಹೇಳಬೇಕು, ನಾನು ಪಶ್ಚಾತ್ತಾಪ ಪಟ್ಕೊಂಡು ಮುಗಿಸ್ಕೊಂಡು ಹೋಗೋದಲ್ಲ, ನಾನು ಮತ್ತೆ ಕಟ್ಟಬೇಕು, ನಾನು ಮಾಡಿದ ತಪ್ಪನ್ನು ಸರಿ ಮಾಡಬೇಕು ಅನ್ನೋ ಬಹಳ ದೊಡ್ಡ ಒಂದು ಉಮೇದು ಅವರಿಗಿತ್ತು. ಆ ನಂತರದಲ್ಲಿ ನಾನು ಅವ್ರನ್ನ ಭೇಟಿ ಆಗಲಿಲ್ಲ. ಬಟ್ ಇವತ್ತು ಈ ವೇದಿಕೆಯಲ್ಲಿ ಅವರ ಗೆಳೆಯರು, ಅವರ ಆತ್ಮೀಯರು, ಅವರ ಮಾತನ್ನ, ಅವರ ಹೋರಾಟವನ್ನ, ಯಾಕಂದ್ರೆ ಸರಿಯಾದ ಚಿಂತನೆ ಇಟ್ಕೊಂಡು ಒಂದು ಮಾತಾಡೋದಕ್ಕಿಂತ ಆ ಕಡೆ ಹೋಗಿ ಮತ್ತೆ ಬರುವ ಗರ್ವಾಪ್ಸಿ ಅಂತ ಏನ್ ಹೇಳ್ತಿದ್ರು ಸಂತೋಷ,
ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿಯ ಪ್ರಪಂಚದ ಆ ಅಂತಃಪುರದ ಕಥೆಗಳು ನಮಗೆ ಸಿಗುತ್ತೆ. ಆ ಅಂತಃಪುರದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಈಗ ಇರುವ ನಮ್ಮ ಮಹಾಪ್ರಭುವಿನ ಅಂತಃಪುರದಲ್ಲಿ ಏನಾಗ್ತದೆ ನಮ್ಗೆ ಗೊತ್ತಿಲ್ವಲ್ಲ. ನಾನು ಯಾಕೆ ಮಹಾಪ್ರಭು ಅಂತಂದ್ರೆ ಮೊನ್ನೆ ಭಾಷಣದಲ್ಲಿ ಏಕವಚನ ಜಾಸ್ತಿ ಆಯ್ತು ಅಂತ ಬಿಜೆಪಿ ನಮ್ಗೆ ಬೈದರು. ವಿಷಯ ಕರೆಕ್ಟ್ ಆಗಿತ್ತ ಅಂತ ಕೇಳಿದ್ರೆ ವಿಷಯ ಇತ್ತು ಸರ್, ಆದ್ರೆ ಏಕವಚನದಲ್ಲಿ ಹಾಗಾದ್ರೆ ನಾನು ಮಹಾಪ್ರಭು ಅವರ ಅಂತಃಪುರದವರು ಯಾರು, ಅವ್ರ ಹತ್ರ ಇರೋದು ಯಾರು, ಒಂದು ಮೀಟಿಂಗು ಮಾಡಿಲ್ಲ ಇರೋರು. ಅವರ ಅಂತಃಪುರದವರು ಅವ್ರು ತುಂಬಾ ಹತ್ರ ಇರೋರು, ಅವ್ರ ಮೇಕಪ್ ಮ್ಯಾನು, ಅವ್ರ ಹೇರ್ ಡ್ರೆಸ್, ಅವ್ರ ಕಾಸ್ಟ್ಯೂಮ್, ಅವ್ರ ಫೋಟೋಗ್ರಾಫರ್, ಬಿಟ್ರೆ ಬೇರೆ ಯಾರಿಲ್ವಲ್ಲ. ಆತರ ಈ ತರದ ಅಂತಃಪುರದಿಂದ ಹೊರಗೆ ಬಂದವರು ಮಾತಾಡಿದ್ರೆ ನಮಗೆ, ನಮ್ಮ ಮುಂದಿನ ಯುವಕರಿಗೆ ಇದು ಸೇರುತ್ತೆ, ಇಳಿಯುತ್ತೆ. ಬೆಳಗಿಂದ ನಮ್ಮ ಶ್ರೀಪಾದ ಭಟ್ರು ಇತ್ತೀಚೆಗೆ ಗಾಯಗಳು ಅಂತ ನಾಟಕ ಮಾಡಿದ್ದಾಗ ಒಂದು ಕವಿತೆ ನೆನಪಾಯ್ತು. ನಾನು ಹೇಳ್ತೇನೆ, ಯುದ್ಧಗಳು ಹೇಗಾಗತ್ತೆ ಇದುವರೆಗೆ ಒಬ್ಬ ಸೈನಿಕ ಹೇಳಿದ್ದು, ಅದನ್ನು ಅನುವಾದ ಮಾಡಿದ್ದು. ರಾಜಕಾರಣಿಗಳು ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಾರಂತೆ. ರಾಜಕಾರಣಿಗಳು, ಮಹಾಪ್ರಭುಗಳು, ಶ್ರೀಮಂತರು ಆ ಯುದ್ಧಕ್ಕೆ ಬೇಕಾದಂತಹ ಊಟ ಉಪಚಾರ ಖರ್ಚುಗಳನ್ನ ಮಾಡ್ತಾರಂತೆ. ಬಡವರು ತಮ್ಮ ಮಕ್ಕಳನ್ನ ಯುದ್ಧಕ್ಕೆ ಕಳಿಸ್ತಾರೆ. ಯುದ್ಧ ಮುಗಿದ ಮೇಲೆ ಈ ರಾಜಕಾರಣಿಗಳು, ಈ ಮಹಾಪ್ರಭುಗಳು ಉಳಿದ ಶಸ್ತ್ರಾಸ್ತ್ರಗಳನ್ನು ಮತ್ತು ಮಾಡಿದ ವೆಚ್ಚವನ್ನು ವಾಪಸ್ ತಗೊಳ್ತಾರಂತೆ. ಗೆದ್ದ ನೆಲದಲ್ಲಿ ಶ್ರೀಮಂತರು ವ್ಯಾಪಾರ ಮಾಡ್ತಾರಂತೆ. ತಮ್ಮ ಮಕ್ಕಳ ಗೋರಿಗಳನ್ನ, ಹೆಣಗಳನ್ನ ಹುಡುಕ್ತಾ ಬಡವರು ಅಳಿತಾ ಇರ್ತಾರಂತೆ. ಇವತ್ತು ಆಗ್ತಾ ಇರೋದೇ. ಯಾಕಂದ್ರೆ ಒಂದು ಕಾಂಗ್ರೆಸ್ ಪಕ್ಷ ಇತ್ತು, ಅದು ಬೇಡ ಅಂತಂದು ಈ ಪಕ್ಷವನ್ನ ಆರಿಸಿದ್ರಲ್ಲ. ಜನ ಯಾಕೆ ಆರಿಸಿದ್ರು? ನಮ್ಮ ಗಾಯ ಮಾಯ ಆಗುತ್ತೇನೋ, ಮಾಯಿಸ್ತೀನಿ ಅಂತ ಮಾತು ಕೊಟ್ಟರಲ್ಲ ಅಂತ. ಇಲ್ಲಿ ನಡೆದಿರೋದೇನಂದ್ರೆ ಗಾಯವನ್ನು ಮಾಯಿಸುತ್ತೇನೆಂದು ಬಂದವರಿಂದಲೇ ಜಾಸ್ತಿ ಗಾಯ ಆಗಿದೆ. ನಾನು ಈ ಪುಲ್ವಾಮಾ ನಡೆದಾಗ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ, ಬಹಳ ನೋವಾಗ್ತಾ ಇದ್ದೆ. ಈ ಹಿಂದಿನ ಪದ್ಯದ ಇದರಲ್ಲಿ ಹೇಳ್ತೀನಿ ಉದಾಹರಣೆಗೆ, ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಒಂದು ಇವೆಂಟ್ ತರ ಮಾಡ್ತಾ ಇದ್ರು. ಆ ಶವಗಳನ್ನ, ಶವಪೇಟಿಗಳನ್ನ ಹೊತ್ತ ಒಂದು ಮೆರವಣಿಗೆಯಲ್ಲಿ ಆ ಗಾಡಿಗಳು ಹೋಗ್ತಾ ಇದ್ವು. ನೋಡ್ದಾಗ ನನಗೆ ಅನ್ಸಕ್ಕೆ ಶುರುವಾಯಿತು, ಎಲ್ಲಾ ಶವಪೆಟ್ಟಿಗೆಯ ಗಾಡಿಗಳು ನೀವು ನೋಡಿದ್ರೆ ಹಳ್ಳಿಗಳ ಕಡೆ ಹೋಗ್ತಾ ಇತ್ತು, ಪಟ್ಟಣಕ್ಕಲ್ಲ. ದೇಶವನ್ನ ಕಾಯುವ ಸೈನಿಕ, ದೇಶಕ್ಕೆ ಅನ್ನ ಹಾಕೋ ರೈತ ಇಬ್ರು ಹಳ್ಳಿಯವರೇನೆ, ಪಟ್ಟಣದವರಲ್ಲ. ಇತ್ತೀಚಿನ ವರ್ಷಗಳಲ್ಲಾಗಿರುವಂತಹ ಹೆಣದ ರಾಜಕಾರಣ ಏನು ಮಾಡಿದ್ದಾರೆ ಈ ಬಿಜೆಪಿಯವರು, ಈ ಭಜರಂಗದವರು, ಈ RSS ನವರು ನೋಡಿದ್ರೆ ಮೇಸ್ತಾ ಪ್ರಕರಣ ತಗೊಳ್ಳಿ. ದಕ್ಷಿಣ ಕನ್ನಡದಲ್ಲಿ ಯಾವುದೋ ಹೆಣವನ್ನು ಸುಟ್ಟು ಮಾಡಿದ ಪ್ರಕರಣ ತಾನೆ. ಏನಾದ್ರು ಎಷ್ಟು ಜನ ಮಕ್ಕಳು ಸತ್ರು, ಆಪಾದನೆಯ ಮೇಲೆ ಎಷ್ಟು ಜನ ಮಕ್ಕಳು ಜೈಲಿಗೆ ಹೋದ್ರು. ಅಥವಾ ಗೌರಿಯನ್ನ ಕೊಂದ ಪರಶುರಾಮ ಇದಾನಲ್ಲ, ಒಬ್ಬನೇ ಮಗ, ಅವನ ತಂದೆ ತಾಯಿ ಏನ್ ಮಾಡ್ತಿದ್ರು ಅಂತ ಯಾರು ನೋಡ್ತಾ ಇದಾರ ಇವರು? ಈ ತರದ ಹೋರಾಟಗಳಲ್ಲಿ ಬಡವರ ಮಕ್ಕಳು ಸತ್ತದ್ದು ಕೆಲವರಾದರೂ, ಇವರು ಕೊಂದದ್ದು ಸಾವಿರಾರು ಕನಸುಗಳನ್ನ. ಇದು ನಮಗೆ ಅರ್ಥ ಆಗ್ಬೇಕಾಗಿದೆ. ಈ ತರದ ನರೇಟಿವ್ಗಳನ್ನ ಹೇಳ್ತಾ ಜೈ ಶ್ರೀರಾಮ್ ಅವ್ರಿಗೆ ಹೇಳಬೇಕು, ಯಾವ ತರದ ರಾಮ ನಮಗ್ ಗೊತ್ತು ಅಂತ. ನಮ್ಮ ಮನೆ ಮಾತಿಗೆ ರಾಮ, ಅಯ್ಯೋ ರಾಮ ಅಂತೀವಿ, ರಾಮ ರಾಮ ಅಂತ ಕೆಲಸ ಮಾಡ್ತೀವಿ ಅಂತೀವಿ. ಅಂದ್ರೆ ಇವ್ರು ಹಂಗಲ್ಲ, ಕೊಲ್ಲೋ ರಾಮ ಇವರು. ನೋಡಿ, ನನಗೆ ಇವ್ರನ್ನ ಕೇಳಬೇಕಾದ ಪ್ರಶ್ನೆ, ನಮ್ಮ ರಾಮ ಏನಿದ್ದಾರೆ ನಮ್ಮ ಜನಜೀವನದಲ್ಲೋ, ಜನಪದದಲ್ಲೋ, ನಮ್ಮ ಊರುಗಳಲ್ಲೋ, ಅವನು ಸಕುಟುಂಬ ಸಪರಿವಾರ ಸಮೇತ ಅಲ್ಲೇ, ಅವನೊಬ್ಬ ಮರ್ಯಾದ ಪುರುಷ, ಗುಣಗಳು, ಅದನ್ನ ನೋಡ್ಕೊಂಡಿದ್ದೀವಿ. ಈ ತರ ಮೂಢನಂಬಿಕೆ ಇರಲಿಲ್ಲ ದೇಶದಲ್ಲಿ. ಲಕ್ಷ್ಮಣ ಇರ್ತಾನೆ, ರಾಮ ಇರ್ತಾನೆ, ಸೀತೆ ಇರ್ತಾನೆ, ಹನುಮಂತ ಇರ್ತಾನೆ. ಹನುಮಂತನ ಬಲ ಅವನು ಗೊತ್ತಿಲ್ಲ, ಅದಕ್ಕೆ ಅವನು ಹನುಮಂತ ಇಲ್ಲ ಅಂದ್ರೆ ಗೊತ್ತಿ. ಅದಲ್ವ ಇದ್ದಿದ್ದು ನಮಗೆ. ಇವರು ನೋಡಿ ಎಷ್ಟು ಚೆನ್ನಾಗಿ ಆ ಸೀತೆಯನ್ನ ತೆಗಿಬೇಕು. ಮಹಾಪ್ರಭುಗಳು
ತುಂಬಾ ಇಷ್ಟ ಇರೋಲ್ಲ ಅವ್ರಿಗೆ, ಅದಕ್ಕೆ ಬಾಲರಾಮನ್ ಇವ್ರು ಕರ್ಕೊಂಡ್ ಬರ್ತಾರಂತೆ. ಏನ್ರಿ ಮಹಾಪ್ರಭುಗಳೇ, ಏನ್ರಿ ಮಹಾಪ್ರಭುಗಳಿದಾರಲ್ಲ, ಮೊನ್ನೆ ಭಾಷಣದಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ದೆ. ಫ್ಲೈಟ್ ನಲ್ಲಿ ಒಬ್ಬನು ಜೈ ಶ್ರೀರಾಮ್ ಅಂತ ಹೇಳ್ತಿದ್ನಲ್ಲ, ಮೊನ್ನೆ ನಡೆಯಿತು ನನಗೆ. ನಾನು ರಾತ್ರಿ ನಮ್ಮ ಚಾಮರಾಜ ಏರಿಯಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಅಲ್ಲಿ ನಮ್ಮ ಮುಸಲ್ಮಾನ್ ಭಾಗವರೆಲ್ಲ ಜಾಸ್ತಿ ಇರ್ತಾರೆ. ಹಿಂದಿ ಸಿನಿಮಾಗಳು ಮಾಡೋದು ನಾವು 11 ಗಂಟೆಗೆ ಮುಂಚೆ ಜನ ಸೇರ್ಬಿಡ್ತಾರೆ. ಸ್ವಲ್ಪ ಜನ ಆದ್ಮೇಲೆ ಹೋಗಿ ಮಾಡ್ತಾ ಇದ್ದೀನಿ. ಅಲ್ಲಿ ಚಾರ್ಮಿನಾರ್ನ 4 ಸ್ತಂಭಗಳಿದೆ, ಒಂದು ಗುಡಿ ಕಟ್ಕೊಂಡಿದ್ದಾರೆ, ಅಲ್ಲಿ ಪೂಜೆ ನಡೀತಾ ಇದೆ. ರಾತ್ರಿ ಹೋಗ್ತೀನಿ, ಶೂಟಿಂಗ್ ಮಾಡ್ತೀನಿ. ಒಂದು ಗುಂಪು ಅದು ದೂರದಲ್ಲಿ ಜೈ ಶ್ರೀರಾಮ್ ಅಂತ ನೋಡಿದ್ರೆ ಒಂದು ಗುಂಪು ಒಂದು ಸ್ವಲ್ಪ ದೂರ ಆಡ್ತಿದ್ದಾರೆ. ಒಂದಿನ ಮಕ್ಕಳಲ್ಲಿದ್ದಾರೆ. ಹಿಂಗಂದೆ ಜೈ ಶ್ರೀರಾಮ್ ಕರ್ಕೊಂಡ್ಬನ್ನಿ ಅವನ್ನ ನೋಡಿ, ಅವ್ರ ಜೊತೆ ಜಗಳ ಆಡ್ಬಾರ್ದು. ಕತ್ರ ಬಂದ ತಕ್ಷಣ ಏನಪ್ಪ ಹೇಳು ಅಂದ್ರೆ ಜೈ ಶ್ರೀರಾಮ್ ಅಲ್ಲ ಕಣೋ, ಜೈ ಶ್ರೀರಾಮ್ ಸರ್ ಹೇಳಿ ಒಂದ್ಸಲ. ಜೈ ಶ್ರೀರಾಮ್ ಅಲ್ಲ ಕಣೋ, ಜೈ ಶ್ರೀರಾಮ್. ಅವರನ್ನ ಕರೆದೆ, ಹುಡು ಓಡಾಡಬೇಡಿ, ನಿಮ್ ದೇವ್ರ ಹೆಸರನ್ನ ಶ್ರದ್ಧೆಯಿಂದ ಹೇಳಕ್ ಹೇಳಿ ಅಂತ ಹೇಳಿ ಕಳಿಸ್ದೆ. ಊರೆಲ್ಲ ನಕ್ಕರು. ಅದೇ ನಮ್ಮ ಆಟಿಟ್ಯೂಡ್, ಅದೇ ಅಲ್ವಾ ಮಹಾಪ್ರಭುಗಳ ಒಂದು ಕಥೆ ಇದೆ. ಆತದ ಕಥೆಗಳನ್ನ ಹೇಳ್ಬೇಕು ನಾವು. ನಮ್ಮ ಆಕಾರ ಪಟೇಲ್ ನೋಡೋದು ನಾವಲ್ಲಿ ಬರ್ತಾರೆ, ಬಹಳ ಚೆನ್ನಾಗಿದೆ ಮಹಾಪ್ರಭುಗಳು. ಒಂದು ಊರಿನಲ್ಲಿ ಒಂದು ದೊಡ್ಡ ಸುಸಜ್ಜಿತ ಟುಡೇಸ್ ಹಾಸ್ಪಿಟಲ್ ಉದ್ಘಾಟನಾ ಕಾರ್ಯಕ್ರಮ. ಮಹಾಪ್ರಭುಗಳು ಬರ್ತಾ ಇದ್ದಾರೆ. ಜನಸ್ತೋಮ ಸೇರಿದೆ, ಬಾವುಟಗಳು ಹಾರಾಡ್ತಾ ಇದೆ, ಮೀಡಿಯಾ ಬಂದು ನಿಂತಿದೆ ಬಲಭಾಗದಲ್ಲಿ. ಸಾಹೇಬರು ಫ್ಲೈಟ್ ನಲ್ಲಿ ಇದ್ದಾರೆ, ನಡ್ಕೊಂಡು ಬರ್ತಾರೆ. ಹೂಗುಣ ಹಾರ ಎಲ್ಲ ನಡೀತಾ ಇದೆ. ಬರ್ತಿದ್ದಂಗೆ ಸ್ಟೇಜ್ ಖಾಲಿ ಆಯ್ತು, ಒಬ್ಬರೇ ಬರ್ಬೇಕಲ್ಲ. ಮಹಾಪ್ರಭುಗಳು ಬಂದು ನಿಂತ್ಕೊಂಡ್ರು. ಎಲ್ಲವೂ ನಿಶ್ಶಬ್ದ. ಮಹಾಪ್ರಭುಗಳು ಈ ಕಡೆ ನೋಡಿದಾಗ ಆ ಕಡೆಯಿಂದ ಬೆಳಕು ಸರಿಯಾಗಿ ಅವರು ಮೊದಲಿಲ್ಲ. ಅದು ಗೊತ್ತಾದ ತಕ್ಷಣ ಕ್ಯಾಮರಾ ಮತ್ತು ಮೀಡಿಯಾಕ್ಕೆ ಸಂಜ್ಞೆ ಮಾಡಿದ್ರು. ಕ್ಯಾಮರಾಗಳು ಈ ಕಡೆ ತರಲಾಯಿತು. ಬಂದಾದ ಮೇಲೆ ಭಾರೀ ಒಂದು ಎಮೋಷನಲ್ ಭಾಷಣ ಮಾಡ್ತಿದ್ದಾರೆ. ಆಗಿ ಎಲ್ಲ ನಡೀತಾ ಇದೆ. ದಿಢೀರಂತ ಕುಸಿದು ಬಿಡ್ತಾರೆ. ಒಂದು ಮೌನ ಸಭೆ. ಯಾಕಪ್ಪ ಮೌನ ಅಂದ್ರೆ ಇದಿನ್ನೊಂದು ಏನೋ ಡ್ರಾಮಾ ಇರಬೇಕು, ಎದ್ದಿನ ಹೇಳ್ತಾರ. ಆದ್ರೆ ಅವರ ಅಂಗರಕ್ಷಕರಿಗೆ ದೂರದಿಂದ ಗೊತ್ತಾಗುತ್ತೆ, ಈ ಕುಸಿದು ಬಿದ್ದರೆ ಬೇರೆ ಏನೋ ಕಾರಣ ಒಂದು ಓಡ್ ಬರ್ತಾನೆ. ನೋಡಿದ್ರೆ ಅವರಿಗೆ ಒಂದು ಸ್ವಲ್ಪ ಆಯಾಸ ಆಗಿ ಕುಸಿದು ಬಿದ್ದಿದ್ದಾರೆ, ಮಾತು ಬರ್ತಿಲ್ಲ. ಅಯ್ಯೋ ಹಿಂಗಾಗೋಯ್ತಲ್ಲ ಅಂದ್ರೆ ತೆರೆ ಹಿಂದೆ ಆಸ್ಪತ್ರೆ ಅಲ್ಲ, ಒಳ್ಳೆ ಕೆಲಸ ಉದ್ಘಾಟನೆಗೆ ಬಂದಿರೋದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಂತೆ. ಒಳಗಡೆ ಡಾಕ್ಟರ್ ಇಲ್ಲ, ಯಂತ್ರೋಪಕರಣಗಳು ಏನೂ ಇಲ್ಲ. ನಮ್ಮ ಮಹಾಪ್ರಭುಗಳು ಉದ್ಘಾಟನೆ ಮಾಡೋದೆಲ್ಲ ಇದೆ. ಹೈವೇ ಇಲ್ಲದೆ ಇರೋ ಆಸ್ಪತ್ರೆ ಧರ್ಮಾಂಗ ಏನದು ಇಲ್ಲವೇ ಇಲ್ಲ. ಎಂತ ಮಹಾಪ್ರಭುಗಳು ನೋಡಿ, ಅವರು ಎಲ್ಲದರಲ್ಲೂ ಕಲ್ಲಾಗ್ತಿದ್ದಾರೆ. ಶಿಲಾಯನ್ನು ಕರ್ಕೊಂಡು ಹೋಗಿ ಕಲ್ಲಾಗ್ತಿದ್ದಾರೆ ಹೊರತು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗಲ್ಲ. ನಂತರ ನೀರೊಳಗೆ ಇರೋದು ನೋಡಿದ್ರೆ ದೇಶದಲ್ಲಿ ಅಲ್ಲ. ಮಹಾಪ್ರಭುಗಳು ಯಾಕೆ ಅರ್ಥ ಆಗ್ತಿಲ್ಲ ಅಂತ, ಅಲ್ಲಿ ಸುಮಾರು ಇರುವ ಒಂದು ಪಡೆಯೊಳಗೆ ವೈಜ್ಞಾನಿಕವಾಗಿ ನೋಡಿ ಸ್ಟಡಿ ಮಾಡಿದ ಒಬ್ಬರು ಹೇಳ್ತಿದ್ದಾರೆ, ಒಂದು ಹಲವು ಸಾವಿರ ವರ್ಷಗಳಿಂದ ಅಲ್ಲಿ ಒಂದು ಬಂಧವಿರುವ ಸಾಧ್ಯತೆ ಇತ್ತು. ಅದು ಬಿಟ್ರೆ ಇಲ್ಲ ಅಂತ. ಇವರು ತ್ರೇತಾಯುಗ, ದ್ವಾಪರ ಯುಗ ಅಂತ ಬರೀ ಬರೆದಿರುವ ಕಥೆಗಳ ಹುಡ್ಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾವ್ರೆ. ಹಿಡಿದು ಕೂರ್ಸಕ್ 4 ಜನ ಮರೀನ್ ಡೈವರ್ಸು, ಚೇರು, ಕುರ್ಚಿ, ತಳಪಾಯ. ಈ ನಾಟಕ ಇದೆಯಲ್ಲ ಮಹಾಪ್ರಭುಗಳು, ಬಹಳ ಕಷ್ಟ ಇದೆ. ಈ ಮಹಾಪ್ರಭುಗಳಿಗೆ ನಾವು ಹೇಳಬೇಕಾಗಿದೆ, ಯೋಚನೆ ಮಾಡಬೇಕಾಗಿದೆ. ಕೊನೆಗೆ ಒಂದೇ ಒಂದು ಹೇಳ್ತೀನಿ, ಹೆಚ್ಚು ಮಾತಾಡೋದು ಬೇಡ. ಪರಿವಾರ ಅಂತ ಇದ್ದಾರೆ ಮಹಾಪ್ರಭುಗಳು. ಈಗ ಪರಿವಾರ, ಸಾರಿ ಹೇಳ್ಬಿಟ್ಟೆ, ಹೆಸರು ಹೇಳಬಾರ್ದು ಅಂದ್ಕೊಂಡಿದ್ದೆ. ಅವ್ರಿಗೆ ನಾವೇನು ಹೇಳಬೇಕು ಅಂದ್ರೆ, ಯಾವ ಪರಿವಾರ ಸರ್ ನಿಮ್ದು? ನಮ್ಮ ಪರಿವಾರ ಅಲ್ಲ, ನಿಮ್ದು ಸಂಘ ಪರಿವಾರ. ನಿಮ್ದು ಸಂಘ ಪರಿವಾರ, ಇದು ನಮ್ಮ ಪರಿವಾರ. ನಿಮ್ಮ ಸಂಘ ಪರಿವಾರದಲ್ಲಿ ನಮ್ಮ ಪರಿವಾರದ ಮಣಿಪುರಕ್ಕೆ ಸ್ಥಳ ಇಲ್ಲ, ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ. ನಿಮ್ಮ ಪರಿವಾರದಲ್ಲಿ ನಮ್ಮ ಪರಿವಾರದ ರೈತರನ್ನು ಕೇಳಿಸ್ತಾ ಇಲ್ಲ, ಆದ್ದರಿಂದ ನೀವು ನಮ್ಮ ಪರಿವಾರ ಅಲ್ಲ. ನಮ್ಮ ಹೆಣ್ಣು ಮಕ್ಕಳು ಕಾಣಿಸಲ್ಲ ನಿಮಗೆ, ನಮ್ಮ ಪರಿವಾರ ಅಲ್ಲ ಅಂತ ಹೇಳಬೇಕಾಗಿದೆ.
ಆದ್ರಿಂದ ನಾವು ಬಳಸಂಗ ಮಾಡಲ್ಲ, ನಿಮ್ಮ ಸಂಘ ಪರಿವಾರದ ಜೊತೆ ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ಇವರು ಹೇಳಿದಾಗೆ ವಿನಯವಾಗಿ ಅವರು ಬಂದು ಇಟ್ಕೊಂಡಿದ್ದಾರೆ ಕರೆಕ್ಟು. ಆದರೆ ನಮ್ಮ ಮುಂದಿನ ಯುವ ಪೀಳಿಗೆಯಲ್ಲಿ ನಮ್ಮಲ್ಲಿ ಈ ಥರದ ಹಳೆಯ ಗಾಯಗಳನ್ನು ನೆನಪಿಸ್ತಾ, ಯಾಕಂದ್ರೆ ಮರುವು ಜಾಸ್ತಿ ಅಲ್ವಾ, ಅದನ್ನು ಮತ್ತೆ ಮತ್ತೆ ನೆನಪಿಸುತ್ತಾ ಮಹೇಂದ್ರ ಕುಮಾರ್ ಅಂತವರ ಪುಸ್ತಕಗಳನ್ನ, ಅವರ ಆಲೋಚನೆಗಳನ್ನ ಹಂಚಿಕೊಳ್ಳುತ್ತಾ ಸಾಕಷ್ಟು ಅಂಬೇಡ್ಕರ್ನ, ಬಸವಣ್ಣನ ನಮ್ಮವ್ರನ್ನಾಗಿಸ್ತಾ ನಮ್ಮ ಹೀರೋಗಳು ಅವರೇ, ನಮ್ಮ ಕನಸವರೇ. ನಾವು ಇವತ್ತು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ ಅಂದರೆ, ಬದುಕಕ್ಕೆ ಸಾಧ್ಯ ಆಗ್ತಿಲ್ಲ, ಅವರಿಂದ ಆಗ್ತಿದೆ. ಆ ಸತ್ಯವನ್ನ, ನಮ್ಮ ಹೀರೋರನ್ನ, ನಮ್ಮ ನರೇಟಿವನ್ನ ನಾವು ಬೆಳೆಸ್ಕೊಳ್ತಾ ಹೋಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಮಹಾಪ್ರಭುಗಳೇ ನಮಸ್ಕಾರ. ಬರ್ತೀನಿ. ಥ್ಯಾಂಕ್ ಯು ಪ್ರಕಾಶ್ ಸರ್. ಕಳೆದ 1 ವರ್ಷದಿಂದ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೇರೆ ಬೇರೆ ವಿಚಾರಗಳನ್ನ, ಹಿಜಾಬ್ ಆಗಿರಲಿ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.